ನೋಡಿದ್ರೆ ನಿಮ್ಗೆ ಮತ್ತೊಂದು ಆಘಾತಕಾರಿ ಸಂಗತಿ ಬೆಳಕಿಗೆ ಬರುತ್ತೆ. ಕೇವಲ 1 ಗ್ರಾಂ ಟೂತ್ ಪೇಸ್ಟ್ ನಲ್ಲಿ ಬರೋಬ್ಬರಿ 18 ಮಿಲಿಗ್ರಾಂನಷ್ಟು ನಿಕೋಟಿನ್ ಬಳಕೆಯಾಗಿರುತ್ತೆ. ಇದು 9 ಸಿಗರೇಟ್ಗಳಿಗೆ ಸಮಾನ. ಹೀಗಾಗಿ ನೀವು ಸಿಗರೇಟ್ ಸೇದಲಿಲ್ಲ ಅಂದ್ರೂ ನಿತ್ಯ ಬ್ರಷ್ ಮಾಡೋದ್ರಿಂದ ಬರೋಬ್ಬರಿ 9 ಸಿಗರೇಟ್ ನಲ್ಲಿರುವ ವಿಷ ನಿಮ್ಮ ದೇಹ ಸೇರ್ಕೊಳ್ತಾ ಇದೆ. ಬ್ರಷ್ ಮಾಡೋದ್ರಿಂದ ನಿಕೋಟಿನ್ ದೇಹ ಹೇಗೆ ಸೇರುತ್ತೆ ಅಂತೀರಾ? ಬ್ರಷ್ ಮಾಡ್ತಾ ಮಾಡ್ತಾ ನಿಮ್ಮ ನಾಲಿಗೆ, ಒಸಡು ಅಥವಾ ಸಲೈವಾ ಮುಖಾಂತರ ತಂಬಾಕು ನಿಮ್ಮ ದೇಹ ಸೇರ್ಬಿಡುತ್ತೆ. ಇದರಿಂದ ನಿಮ್ಮ ದೇಹ ಅನೇಕ ಕಾಯಿಲೆಗಳ ಗೂಡಾಗಬಹುದು. ನಿಕೋಟಿನ್ ದೇಹವನ್ನ ಸೇರೋದ್ರಿಂದ ಲಕ್ವಾ, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಹೃದಯ ಸಂಬಂಧಿ ಕಾಯಿಲೆಗಳು ಕಾಡುತ್ತವೆ. ಇದಲ್ಲದೆ ರಕ್ತದೊತ್ತಡ, ರಕ್ತ ಸಂಚಾರದಲ್ಲಿ ತಡೆ ಸೇರಿದಂತೆ ಗರ್ಭಿಣಿಯರು ಅತ್ಯಂತ ಅಪಾಯ ಎದುರಿಸುವ ಸಾಧ್ಯತೆ ಇರುತ್ತೆ. ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಮತ್ತು ರಾತ್ರಿ 2 ಹೊತ್ತು ಬ್ರಷ್ ಮಾಡೋಕೆ ಹೇಳಿಕೊಡ್ತೀವಿ. ಉತ್ತಮ ಶ್ವಾಸ ಹಾಗೂ ಹಲ್ಲುಗಳ ಸ್ವಚ್ಛತೆ ಹೆಸರಿನಲ್ಲಿ ನಾವು ನಮ್ಮ ಮಕ್ಕಳ ಪ್ರತಿನಿತ್ಯ ಎಷ್ಟು ಪ್ರಮಾಣದಲ್ಲಿ ಈ ವಿಷದ ಪೇಸ್ಟ್ ನನ್ನ ದೇಹಕ್ಕೆ ಸೇರಿಸಿಕೊಳ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಹಾಗಾಗಿ ಈ ರೀತಿ ಅಕ್ರಮವಾಗಿ ನಿಕೋಟಿನ್ ಬಳಸುತ್ತಿರುವ ಪೇಸ್ಟ್ ಗಳನ್ನ ಸರ್ಕಾರ ನಿಷೇಧಿಸಬೇಕಾಗಿದೆ. ಇಲ್ಲವಾದ್ರೆ ಮುಂದಿನ ಪೀಳಿಗೆಯನ್ನ ಪರೋಕ್ಷವಾಗಿ ನಿಕೋಟಿನ್ ದಾಸರನ್ನಾಗಿ ಮಾಡಿದಂತಾಗುತ್ತೆ. ಆ ಮೂಲಕ ಮುಂದಿನ ಪೀಳಿಗೆಯನ್ನೇ ನಾಶ ಮಾಡಿದಂತಾಗುತ್ತೆ. ಬ್ಯೂರೋ ರಿಪೋರ್ಟ್, TV9. ಈ ವರದಿ ನೋಡಿದ್ಮೇಲೆ ಬಹುಶಃ ನಿಮ್ಗೆ ಅನಿಸ್ತಾ ಇರಬಹುದು, ಹಾಲ್ನಲ್ಲಿ ಕಲಬೆರಕೆ, ತರಕಾರಿ ಹಣ್ಣುಗಳಲ್ಲಿ ಪೆಸ್ಟಿಸೈಡ್ಸ್, ಇನ್ನು ತುಪ್ಪದಲ್ಲಿ ಕಲಬೆರಕೆ, ಇನ್ನು ಆರೋಗ್ಯವಾಗಿರೋದಾದ್ರೂ ತಿನ್ನೋಣ, ಇದನ್ನೆಲ್ಲ ಬಿಟ್ಟು ಕೆಟ್ಟದನ್ನೆಲ್ಲ ಬಿಟ್ಟು ಅಂತ ನೀವು ಅನ್ಕೊಂತಾ ಇದ್ರೆ, ಜೊತೆಗೆ ಏನಪ್ಪಾ ಇದು ಬೆಳಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡ್ಲೇಬೇಕು, ಆರೋಗ್ಯವಾಗಿರೋದಾದ್ರೂ ತಿನ್ಬೇಕು ಅಂದ್ರೆ ಬ್ರಷ್ ಮಾಡ್ಬೇಕು ಅನ್ಕೊಳ್ತಾ ಇರ್ತೀರಾ. ಇನ್ನು ಪೇಸ್ಟ್ ನಲ್ಲೂ ಕೂಡ ಕಲಬೆರಕೆ, ಪೇಸ್ಟ್ ನಲ್ಲೂ ಕೂಡ ನಿಕೋಟಿನ್ ಅಂದ್ರೆ ನಿಮ್ಗೆ ಖಂಡಿತ ಆಶ್ಚರ್ಯ ಆಗ್ಬಹುದು. ಅಷ್ಟೇ ಅಲ್ಲ, ಇಂತ ಒಂದು ಮಾರಕವಾದಂತಹ ನಿಕೋಟಿನ್ ನ ಬಳಕೆ ಬಗ್ಗೆ ತಮಗೆ ಶಾಕ್ ಕೂಡ ಆಗ್ತಾ ಇರಬಹುದು. ಸೊ ಇದು ಯಾಕೆ ಯೂಸ್ ಮಾಡಲಾಗುತ್ತೆ ನಿಕೋಟಿನ್, ಇನ್ನು ಇದೆಷ್ಟು ಮಾರಕವಾಗುತ್ತೆ ದೇಹಕ್ಕೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೋಸ್ಕರ ಇವತ್ತು 3 ಜನ ಎಕ್ಸ್ಪರ್ಟ್ಸ್ ನಮ್ ಜೊತೆಗಿದ್ದಾರೆ. ಮೊದಲಿಗೆ ಮಂಜುನಾಥ್ ಇದ್ದಾರೆ, ಇವರು ದಂತ ವೈದ್ಯರು. ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಜುಬಿನ್ ಜಾರ್ಗ್, MS ರಾಮಯ್ಯ ಆಸ್ಪತ್ರೆಯ ಡ್ರಗ್ ಟೆಸ್ಟಿಂಗ್ ಲ್ಯಾಬೊರೇಟರಿಯ ಚೀಫ್ ಟೆಕ್ನಿಕಲ್ ಆಫೀಸರ್. ಜುಬಿನ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮ್ ಜೊತೆ ಇದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಗಿರಿಧರ್ ಖಜೆ. ನಮಸ್ಕಾರ. ಮೊದಲಿಗೆ ಜುಬಿನ್ ಜಾರ್ಜ್ ಅವರೇ, ನಿಮ್ಗೆ ಪ್ರಶ್ನೆ. ಇವಾಗ ಹೇಳ್ದೆ, ನಾನು ಮೊದಲಿಗೆನೆ ಒಂದು ಇಂಟ್ರೊಡಕ್ಷನ್ ಹೇಳ್ದೆ, ಏನಂದ್ರೆ ಒಳ್ಳೇದಾದ್ರೂ ತಿನ್ನೋಣ ಅಂತಂದ್ರೆ ಯಾವ್ ತಿನ್ಬೇಕಂದ್ರೂ ಬ್ರಷ್ ಮಾಡ್ಲೇಬೇಕು. ಸೊ ಬ್ರಷ್ ಮಾಡೋದ್ರಲ್ಲೂ ಕೂಡ ಪೇಸ್ಟ್ ಅಲ್ಲೂ ಕೂಡ ಕಲಬೆರಕೆ, ಪೇಸ್ಟ್ ಅಲ್ಲೂ ಕೂಡ ನಿಕೋಟಿನ್. ಸೊ ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇದು ಇನ್ಫಾರ್ಮೇಶನ್ ನಮ್ಗೆ ಬೆಳಗ್ಗೆ ಬಂದಿದ್ಮೇಲೆ ನಾವು ಸುಮಾರು ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ನಾವು MS ರಾಮಯ್ಯ ಡ್ರಗ್ ಟೆಸ್ಟಿಂಗ್ ಲ್ಯಾಬ್ ನಲ್ಲಿ ನಮ್ ಚೇರ್ಮನ್ ಇದು ಕನ್ಸ್ಯೂಮರ್ಗೆ ನಮ್ ಲ್ಯಾಬ್ ಓಪನ್ ಮಾಡಿದ್ಮೇಲೆ ನಮ್ಗೆ ಈ ತರ ಡೈಲಿ ಕೇಸಸ್ ಬರ್ತಾನೆ ಇದೆ, ಫುಡ್ ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಸೊ ಈ ಟೂತ್ ಪೇಸ್ಟ್ ಅಂತ ವಿಷಯ ನನಗೆ ಈ ಬೆಳಗ್ಗೆಯಿಂದ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾವು ಡೈಲಿ ಮಾಡೋದು ಒಂದು ರುಟೀನ್ ನಲ್ಲೂ ನಾವು ಪಾಯ್ಸನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಅಂಡ್ ಈ ಸ್ಟಡಿ ನಾನು ಡೀಟೇಲ್ ಆಗಿ ಸ್ವಲ್ಪ ಓದ್ತಾ ಇದ್ದೆ ಬೆಳಗ್ಗೆ ನಮಗೆ ಟೈಮ್ ಸಿಗುವಾಗ. ಆಗ ನನಗೆ ಏನು ಗೊತ್ತಾಯ್ತು ಅಂದ್ರೆ 3 ಮೇನ್ ಇಶ್ಯೂಸ್, ಇದರಲ್ಲಿ 3 ಇಶ್ಯೂ ಇದೆ. ಫಸ್ಟ್ ಇಸ್ ದಿ ಸ್ಟ್ಯಾಟ್ಯುಟರಿ ಇಶ್ಯೂ. ಸ್ಟ್ಯಾಟ್ಯುಟರಿ ಇಶ್ಯೂ ಏನು ಅಂದ್ರೆ ನಿಕೋಟಿನ್ ಆಸ್ ಎ ಡ್ರಗ್ ಆರ್ ಎ ಕೆಮಿಕಲ್ ಕಾಂಪೌಂಡ್ ಟೂತ್ ಪೇಸ್ಟ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ಇಟ್ ಬಿ ಆಡೆಡ್? ದಟ್ ವಾಸ್ ದ ಫಸ್ಟ್ ಇಶ್ಯೂ. ಅಂಡ್ ರೆಗ್ಯುಲೇಟರಿ ಇಶ್ಯೂ ನೋಡಿ ಡೌನ್ಲೋಡ್ Moj.